ತುಂಬ ಜನಕ್ಕೆ ಗೊತ್ತಿದೆ ನನ್ನ ಅಕೌಂಟ್ ಹ್ಯಾಕ್ ಆಗಿದ್ದು 273K ಇದ್ದಾಗ ಆ ಅಕೌಂಟ್ನ ಹ್ಯಾಕ್ ಮಾಡಿ ಅದರಲ್ಲಿರುವಂಥ ಎಲ್ಲ ಕಂಟೆಂಟ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡಿ ಇನ್ಕ್ಲೂಡಿಂಗ್ DPನೂ ಕೂಡ ಡಿಲೀಟ್ ಮಾಡಿ ನನ್ನನ್ನು ರಿಕವರ್ ಮಾಡೋಕ್ಕಾಗದೇ ಇರೋ ಥರ ಪರಿಸ್ಥಿತಿಗೆ ತಂದಿದ್ರು ಅಂತ. ಸೊ ಹಾಗಿದ್ರೆ ನಿಮ್ಮ ಅಕೌಂಟ್ನ ಸೆಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಆ್ಯಂಡ್ ನೀವು ಯಾವ ಒಂದು ತಪ್ಪನ್ನ ಮಾಡಬಾರ್ದು. ನಾನೊಂದು ಡಮ್ಮಿ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಅಕೌಂಟಲ್ಲಿ ಹೇಗೆ ಸೆಕ್ಯೂರಿಟಿ ಫೀಚರ್ಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಅಕೌಂಟ್ನ ಸೇಫ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಅಕೌಂಟಲ್ಲಿ ಈ 3 ಲೈನ್ನ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ನೀವು 2 ಅಂತ ಟೈಪ್ ಮಾಡಿದ್ರೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಪ್ರೊಫೈಲಿಂದ ಹೋಗುತ್ತೆ. ನೆಕ್ಸ್ಟು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಪ್ರೊಫೈಲ್ನ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ 3 ಆಪ್ಷನ್ ಬರುತ್ತೆ. ಒಂದು ಅಥೆಂಟಿಕೇಶನ್ ಆ್ಯಪ್ ಮತ್ತು ಇನ್ನೊಂದು ಟೆಕ್ಸ್ಟ್ ಮೆಸೇಜು ಮತ್ತು ವಾಟ್ಸಪ್ ಮೆಸೇಜ್ ಅಂತ. ಇದರಲ್ಲಿ ನೀವು ಎರಡನ್ನ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಬೇಕು. ನಂಬರ್ 1 ಅಥೆಂಟಿಕೇಶನ್ ಆ್ಯಪ್. ಅದನ್ನ ಹೆಂಗೆ ಆ್ಯಡ್ ಮಾಡ್ಕೊಳ್ಳೋದು ತೋರಿಸ್ತೀನಿ ಬನ್ನಿ. ಇಲ್ಲಿ ಹೇಳ್ತಿದೆ ರೆಕಮೆಂಡೆಡ್, ವಿ ವಿಲ್ ರೆಕಮೆಂಡ್ ಆನ್ ಆ್ಯಪ್ ಟು ಡೌನ್ಲೋಡ್ ಇಫ್ ಯು ಡೋಂಟ್ ಹ್ಯಾವ್ ಒನ್. ಇಟ್ ವಿಲ್ ಜನರೇಟ್ ಅ ಕೋಡ್ ದಟ್ ಯು ವಿಲ್ ಎಂಟರ್ ವೆನ್ ಯು ಲಾಗಿನ್ ಅಂತ. ಅಕಸ್ಮಾತ್ ಬೇರೆ ಯಾರೇ ನಿಮ್ಮ ಅಕೌಂಟ್ನ ಲಾಗಿನ್ ಆಗಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಅಥೆಂಟಿಕೇಶನ್ ಆ್ಯಪಲ್ಲಿ ಒಂದು ಕೋಡ್ ಇರುತ್ತೆ. ಆ ಕೋಡ್ ಹಾಕಿದ್ರೆ ಮಾತ್ರನೇ ಲಾಗಿನ್ ಆಗೋದು ಸಾಧ್ಯ. ನಾನು ಪ್ರೀವಿಯಸ್ ಅಕೌಂಟಲ್ಲಿ ಇದನ್ನು ಮಾಡಿರಲಿಲ್ಲ, ಬೈ ಮಿಸ್ಟೇಕ್, ನನ್ನ ಬ್ಯಾಡ್ ಲಕ್. ಸೊ ಈ ಅಕೌಂಟಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಇದನ್ನ ಅಥೆಂಟಿಕೇಶನ್ ಆ್ಯಪ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಕೋಡ್ ಬಂದಿದೆ. ಈ ಕೋಡ್ನ ಕಾಪಿ ಕೀ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಥೆಂಟಿಕೇಶನ್ ಆ್ಯಪ್ ಯಾವ್ದು ಅಂತ ಕೇಳಿದ್ರೆ ಒಂದು ಡುಯೋ ಮೊಬೈಲ್ ಇದೆ, ಇನ್ನೊಂದು ಗೂಗಲ್ ಅಥೆಂಟಿಕೇಶನ್ ಅಂತಲೇ ಇದೆ. ಸೊ ನಾನು ಈಗ ಡುಯೋ ಮೊಬೈಲ್ನ ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಆ ಡುಯೋ ಮೊಬೈಲ್ಗೆ ನಾನು ಹೋಗ್ತೀನಿ. ಸೊ ಇಲ್ಲಿ ನನ್ನ 2 ಅಕೌಂಟ್ಗಳದ್ದು ಅಥೆಂಟಿಕೇಶನ್ನ ಇಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಹೊಸ ಅಥೆಂಟಿಕೇಶನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಅಂತ ಕೊಟ್ಟು ಇಲ್ಲಿ ಸರ್ಚ್ ಆಪ್ಷನಲ್ಲಿ ನೀವೇನು ಮಾಡಿ, ಯಾವ ಆ್ಯಪ್ ಅಂತ ಕೇಳ್ತಿದ್ಯಲ್ಲ, ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಸೆಲೆಕ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಯೂಸ್ QR ಕೋಡ್ ಅಥವಾ ಯೂಸ್ ಆಕ್ಟಿವೇಶನ್ ಕೀ ಅಂತ ಇದೆ, ಯೂಸ್ ಆಕ್ಟಿವೇಶನ್ ಕೀ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಕಾಪಿ ಮಾಡ್ಕೊಂಡಿದ್ರಲ್ಲ ಆ ಕಿಟ್ನ ಪೇಸ್ಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಅಕೌಂಟ್ ನೇಮ್ನ ಕೇಳುತ್ತೆ. ಇಲ್ಲಿ ನಾನು ಮಿಲಿಯನ್ ಮಿಸ್ಟೇಕ್ ಏನಿತ್ತು ಅದು ಮಿಸ್ಟೇಕ್ 7 ಅಂತ ಇತ್ತಲ್ಲ, ಅದೇ ಅಕೌಂಟ್ನ ಆ್ಯಡ್ ಮಾಡ್ಕೊತೀನಿ. ಸೊ ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲೊಂದು ಪಾಸ್ ಕೋಡ್ ಅಂತ ಇದೆ. ಇಲ್ಲಿ ಪಾಸ್ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಅದು 30 ಸೆಕೆಂಡಲ್ಲಿ ರಿಫ್ರೆಶ್ ಹೊಸ ಕೋಡ್ ಜನರೇಟ್ ಆಗ್ತಾ ಹೋಗುತ್ತೆ. ಕಾಪಿ ಮಾಡಿಕೊಂಡು ಮತ್ತೆ ಗೋ ಬ್ಯಾಕ್ ಟು ಯುವರ್ ಇನ್ಸ್ಟಾಗ್ರಾಮ್. ಸೊ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಂಟರ್ ಕೋಡ್ ಅಂತ ಬರುತ್ತೆ. ಎಂಟರ್ ಕೋಡ್ ಅಂತ ಬಂದಾಗ ಆ 6 ಡಿಜಿಟ್ ಕೋಡ್ನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇಸ್ ಡನ್. ಆಯಿತಾ? ನೆಕ್ಸ್ಟ್ ಇನ್ನೊಂದು ಟೆಕ್ಸ್ಟ್ ಮೆಸೇಜ್ ಅಂತ ಇದೆ. ನಿಮ್ಮ ಮೊಬೈಲ್ ನಂಬರ್ನ ಆ್ಯಡ್ ಮಾಡಿಕೊಂಡು ಒಂದು OTP ಬರುತ್ತೆ, ಅಲ್ಲಿ ಕನ್ಫರ್ಮ್ ಮಾಡಿಕೊಂಡ್ರೆ ಎವ್ರಿ ಟೈಮ್ ನೀವು ಲಾಗಿನ್ ಆಗಬೇಕು ಅಂದರೆ ನಿಮ್ಮ ಮೊಬೈಲ್ಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಇನ್ನೊಂದು ಅಡಿಷನಲ್ ಮೆಥಡ್ ಅಂತ ಇದೆಯಲ್ಲ, ಈ ಅಡಿಷನಲ್ ಮೆಥಡಲ್ಲಿ ಬ್ಯಾಕಪ್ ಕೋಡ್ ಅಂತ ಇದೆ ನೋಡಿ ಇಲ್ಲಿ. ಆಮೇಲೆ ಲಾಗಿನ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇದನ್ನು ಯಾವಾಗಲೂ ಎನೇಬಲ್ ಮಾಡ್ಕೊಳ್ರಿ. ಯಾರೇ ನಿಮ್ಮ ಅಕೌಂಟ್ನ ಲಾಗಿನ್ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಇದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನೊಂದು ಬ್ಯಾಕಪ್ ಕೋಡ್ ಅಂತ ಇದೆಯಲ್ಲ, ಈ ಕೋಡ್ನ ನೀವು ಯಾವಾಗಲೂ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಎಲ್ಲಾದರೂ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಇದು ನಿಮ್ಮ ಅಕೌಂಟ್ನ ಸೇಫ್ ಮಾಡ್ಕೊಳ್ಳುವಂಥ ಒಂದು ರೀತಿ. ಯಾವಾಗಲೂ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ನ ನಿಮ್ಮ ಅಕೌಂಟ್ ಪ್ರೊಫೈಲಲ್ಲಿ ಎಲ್ಲೂ ಆ್ಯಡ್ ಮಾಡಬೇಡಿ. ಇಮೇಲಲ್ಲೂ ಕೂಡ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಇದೆ, ಅಲ್ಲೂ ಕೂಡ 2 ಫ್ಯಾಕ್ಟರ್ ಅಥೆಂಟಿಕೇಶನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಬ್ಲಡಿ ಮಿಸ್ಟೇಕ್ ನಾನು ಮಾಡಿದ್ದೇನೆಂದರೆ, ಯಾವುದೋ ಅನ್ನೋನ್ ಮೇಲ್ ಬಂದಿದ್ದು ಒಂದು ಲಿಂಕ್ನ ಕ್ಲಿಕ್ ಮಾಡಿ ಲಾಗಿನ್ ಮಾಡಿದ್ದು. ನಿಮ್ಗೆ ಯಾವುದೇ ಒಂದು ಅನ್ನೋನ್ ಪರ್ಸನ್ನಿಂದ ಮೇಲ್ ಏನೇ ಬಂದ್ರೂ ಕೂಡ, ಇನ್ಕ್ಲೂಡಿಂಗ್ ನಿಮಗೆ DM ಬಂದ್ರೂ ಕೂಡ, ಯಾವುದೇ ಲಿಂಕ್ ಇದ್ರೂ ಕೂಡ, ಎಲ್ಲೇ ನಿಮ್ಗೆ ಯಾರೇ ಅನ್ನೋನ್ ಪರ್ಸನ್ ಆಗಲಿ ನೋನ್ ಪರ್ಸನ್ ಆಗಲಿ ಲಿಂಕ್ನ ಕಳಿಸಿದಾಗ ಬೈ ಮಿಸ್ಟೇಕ್ ಆಗೋ ಕೂಡ ಕ್ಲಿಕ್ ಮಾಡಿದ್ಮೇಲೆ ಲಾಗಿನ್ ಆಗಬೇಡಿ ಅಷ್ಟೇ. ಸೊ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಅವ್ರ ಅಕೌಂಟ್ನ ಹೆಂಗೆ ಸೇಫ್ ಮಾಡ್ಕೊಳ್ಳೋದು ಅಂತ ನನಗೆ DM ಮಾಡಿದ್ರಿ. ಸೊ ತುಂಬ ಯೂಸ್ಫುಲ್ ಆಗುವಂಥ ಈ ಮೆಥಡು ನೀವು ಕೂಡ ನಿಮ್ಮ ಅಕೌಂಟ್ಗೆ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್.